ಕುಮಟಾ ತಾಲೂಕಿನ ಮೂರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂರೂರು ಕಲ್ಲಬ್ಬೆ ಭಾಗದಲ್ಲಿ ಆತುರತೆಯಿಂದ ರಸ್ತೆ ಕಾಮಗಾರಿ ಮಾಡಲು ಮುಂದಾದ ಪರಿಣಾಮ ಮೊದಲ ಹಂತದಲ್ಲಿ ಡಾಂಬರೀಕರಣ ಮಾಡಿದ ರಸ್ತೆ ಮಳೆಯಿಂದ ಸಂಪೂರ್ಣ ಕಿತ್ತು ಹೋಗಿದ್ದು, ರಸ್ತೆಯುದ್ದಕ್ಕೂ ನಿರ್ಮಾಣವಾದ ಹೊಂಡ ಗುಂಡಿಗಳು ಜನರನ್ನ ಇನ್ನಿಲ್ಲದ ಸಂಕಷ್ಟಕ್ಕೆ ದೂಡಿದೆ. ಕುಮಟಾ ಮೂರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡಕೋಳಮನೆ ಘಟ್ಟದಿಂದ ವಾಟಿಕೆರೆ ಪ್ರಗತಿ ವಿದ್ಯಾಲಯದವರೆಗಿನ ರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿ ಕೈಗೊಳ್ಳಲಾಗಿತ್ತು. ಪಿಡಬ್ಲ್ಯೂಡಿ ಜಿಲ್ಲಾ ಮುಖ್ಯ ರಸ್ತೆ ನವೀಕರಣ ಯೋಜನೆಯಡಿ 45 ಲಕ್ಷ ರೂಪಾಯಿ ವೆಚ್ಚದಲ್ಲಿ 1.20 ಕಿಲೋಮೀಟರ್ ಮರು ಡಾಂಬರೀಕರಣ ಕಾಮಗಾರಿಗೆ 2025ರ ಮೇ 13ರಂದು ಶಾಸಕ ದಿನಕರ್ ಶೆಟ್ಟಿ ಅವರು ಭೂಮಿ ಪೂಜೆ ನೆರವೇರಿಸಿದ್ರು. ಇದಾದ ಬಳಿಕ ಮೇ 19ರಂದು ಮೊದಲ ಹಂತದಲ್ಲಿ ಡಾಂಬರೀಕರಣ ಕೈಗೊಳ್ಳಲಾಗಿತ್ತು. ಡಾಂಬರೀಕರಣವಾದ ದಿನದಂದೇ ಭಾರೀ ಮಳೆಯಾಗಿ ರಸ್ತೆ ಸಂಪೂರ್ಣ ಕೊಚ್ಚಿ ಹೋಗಿದೆ ಎಂದು ಪಿಡಬ್ಲ್ಯೂಡಿ ಸಹಾಯಕ ಇಂಜಿನಿಯರ್ ಸೋಮನಾಥ್ ಭಂಡಾರಿ ಮಾಹಿತಿ ನೀಡಿದ್ದಾರೆ. ಆದರೆ ಈ ತರಾತುರಿಯ ಕಾಮಗಾರಿಯಿಂದ ಬೇಸತ್ತ ಸ್ಥಳೀಯರು ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಸ್ಥಳೀಯರು ಹೇಳುವ ಪ್ರಕಾರ ಅಡಕೋಳಮನೆ ಘಟ್ಟದಿಂದ ವಾಟಿಕೆರೆ ಪ್ರಗತಿ ವಿದ್ಯಾಲಯದವರೆಗಿನ ರಸ್ತೆಯ ಕಾಮಗಾರಿ ಕಳಪೆಯಾಗಿದೆ. ಮಾಡಿದ ಕಾಮಗಾರಿಯನ್ನ ಅರೆಬರೆ ಮಾಡಿ ವಾಹನ ಸವಾರರ ಜೀವಕ್ಕೆ ಕುತ್ತು ತರುವ ರೀತಿಯಲ್ಲಿ ರಸ್ತೆ ಹೊಂಡಮಯವಾಗಿದೆ. ಕಾಲುವೆಗಳಿಲ್ಲ. ಗುಡ್ಡದ ನೀರು ರಸ್ತೆಯಲ್ಲಿ ನೆಲೆ ನಿಂತು ಪ್ರವಾಹದಂತಾಗುತ್ತದೆ. ರಸ್ತೆಗೆ ಹಾಕಿದ ಜೆಲ್ಲಿ ಡಾಂಬರು ಕಿತ್ತು ಬೇರ್ಪಟ್ಟಿದೆ. ಸಿಡಿ ಕೂಡ ಕುಸಿದು ಹೋಗಿದೆ. ಕಾಮಗಾರಿ ಮಾಡಿ 2 ತಿಂಗಳಲ್ಲಿ ಕಾಮಗಾರಿಯ ಸ್ಥಿತಿ ಅಧೋಗತಿ ತಲುಪಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು ಸೇರಿ ಸಾರ್ವಜನಿಕ ಸಂಚಾರವೇ ದುಸ್ತರವಾಗಿದೆ. ಅನೇಕರು ಬಿದ್ದು ಗಾಯಗೊಂಡಿದ್ದಾರೆ. ಗ್ರಾಮಕ್ಕೆ ಬರುವ ಬಸ್ಗಳು ಪಂಚರ್ ಆಗುತ್ತಿವೆ. ಹೀಗಾಗಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು, ಸ್ಥಳೀಯ ಶಾಸಕರು ಪರಿಶೀಲಿಸಿ ರಸ್ತೆ ದುರಸ್ತಿಗೆ ಕ್ರಮ ವಹಿಸಬೇಕೆಂದು ಮೂರೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ನಾಯ್ಕ್, ಸ್ಥಳೀಯರಾದ ಟಿವಿ ಹೆಗಡೆ, ಮಹೇಶ್ ಭಂಡಾರಿ, ಮಂಜುನಾಥ್ ಗೌಡ, ರಾಮಚಂದ್ರ ಶೆಟ್ಟಿ, ಸಿರಿ ನಾಯ್ಕ್, ದತ್ತಾ ಭಟ್, ಮಾರುತಿ ನಾಯ್ಕ್ ಇತರರು ಒತ್ತಾಯಿಸಿದ್ದಾರೆ. ಈ ಸಲ ಮಳೆಗಾಲ ಪ್ರಾರಂಭ ಆಗಬೇಕಿದ್ರೆ ಇಲ್ಲಿ ರೋಡಿನ ಕೆಲಸವನ್ನ ಪ್ರಾರಂಭ ಮಾಡಿದ್ರು. ಆಮೇಲೆ 2 ದಿವಸ ಇಲ್ಲಿ ಸ್ವಲ್ಪ ರಫ್ ಟಾರ್ ಒಂದು ಹಾಕಿ ಆಮೇಲೆ ಅಷ್ಟಕ್ಕೆ ಬಿಟ್ರು. ಮಳೆಗಾಲ ಪ್ರಾರಂಭ ಆಯ್ತು. ಈಗ ಏನಾಗಿದೆ ಕೇಳಿದ್ರೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ಓಡಾಡ್ಲಿಕ್ಕೆ ತುಂಬಾ ಕಷ್ಟ ಆಗಿದೆ. ಅದರಲ್ಲೂ ದ್ವಿಚಕ್ರ ವಾಹನರಿಗಂತೂ ಇನ್ನೂ ತುಂಬಾ ಕಷ್ಟನೇ. ಯಾಕೆಂತಂದ್ರೆ ಇದು ಹಳ್ಳಿ ಆಗೋದ್ರಿಂದ ಎಷ್ಟೋ ಜನ ದ್ವಿಚಕ್ರಗಳ ಮೇಲೆ ಏನಾದ್ರೂ ಲಗೇಜ್ ಅನ್ನ ಪೇಟೆಗೆ ಹೋಗಿ ತಗೊಂಡು ಬರುವಂತದ್ದು ಇದು ಎಲ್ಲದೂ ಇರ್ತದೆ. ಓಡಾಡ್ಲಿಕ್ಕೆ ಬಹಳ ಕಷ್ಟ ಆಗಿದೆ. ಸ್ಕೂಲ್ ಇರೋದ್ರಿಂದ ಶಾಲೆ ಮಕ್ಕಳೆಲ್ಲ ದಿನ ಓಡಾಡ್ತಾರೆ. ನೀರು ತುಂಬಿ ಸಾಮಾನ್ಯ ಏನಿಲ್ಲ ಅಂದ್ರೆ 2 ಫೀಟ್ ನೀರು ತುಂಬಿರ್ತದೆ. ಎಷ್ಟು ಆಳ ಇದೆ ಅಂತ ಎಷ್ಟೋ ಜನರಿಗೆ ಗೊತ್ತಾಗುದಿಲ್ಲ. ಹೊಸಬರಿಗೆಲ್ಲವ ಬಹಳ ದೊಡ್ಡ ಅಪಘಾತ ಆಗುವಂತ ಸಂದರ್ಭನೂ ಇದೆ. ಆದಷ್ಟು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಹರಿಸಿ ಜನರಿಗೆ ಒಂದು ಅನುಕೂಲ ಮಾಡ್ಕೊಡ್ಬೇಕು ಅಂತ ನಾವೊಂದು ವಿನಂತಿ ಮಾಡ್ಕೊಳ್ತೇನೆ. ರಸ್ತೆ ಏನಿಲ್ಲ, ಪೂರಾ ಡ್ಯಾಮೇಜ್ ಆಗದೆ. 2 ತಿಂಗಳಲ್ಲ. ಸ್ಕೂಲ್ ಮಕ್ಕಳಿಗೆಲ್ಲ ಓಡಾಡ್ಲಿಕ್ಕೆ ಬಹಳ ತೊಂದ್ರೆ. ನಮಗಂತೂ ಹಗಲು ರಾತ್ರಿ ಬರ್ಲಿಕ್ಕೆ ಬಹಳ ಕಷ್ಟ. ನೀರು ತುಂಬಿಕೊಂಡು ನಿಂತ್ಕೊಂಡಿರ್ತದೆ. ಈಗ ರಾತ್ರಿ ಬಂದಾಗ ನಾವು ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲೂ ಹೊಂಡ ಉಂಟು ಏನು ಒಳ್ಳೆ ಗೊತ್ತಾಗೋದಿಲ್ಲ. ಹೋಗ್ತಾ ಇರ್ಬೇಕಾಗ್ತದೆ. ಎಷ್ಟಂದ್ರೆ ಫಾಸ್ಟ್ ಇದ್ರಂತೂ ಮತ್ತೆ ಕೇಳೋದೇ ಬೇಡ. ಹಾಗಾಗಿ ಮತ್ತೆ ಇಲ್ಲಿ ಒಂದು ಪೂಲ್ ಅವಶ್ಯಕತೆ ಇದೆ ಇದಕ್ಕೆ. ಯಾಕೆಂದ್ರೆ ಆ ಕಡೆ ಪೂಲ್ ಹಾಕಿದ್ದಾರೆ, ಅದನ್ನು ಸರಿ ಹಾಕಿಲ್ಲ. ನೀರು ಹೋಗೋದಿಲ್ಲ ಅದರಲ್ಲಿ. ಆ ಕಡೆ ನೀರು ಪಾಸ್ ಆಗೋಂಗೆ ಇಲ್ಲ. ಅದಕ್ಕೆ ಆ ತರ ಹಾಕೊಂಡು ಉಂಟು. ಅದು ಇಲ್ಲ, ಎಲ್ಲ ನೀರು ಇಲ್ಲೇ ನಿಂತ್ಕೊಂಡಿರುತ್ತೆ. ಆ ಕಡೆ ಕೆಳಗಡೆ ಹೋಗುದು ಅಂದ್ರೆ ಅವ್ರ ಮನೆ ಉಂಟು ಅಲ್ಲಿ ಕೆಳಗಡೆ, ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ ಆ ನೀರಿಗೆ. ಹಾಗಾಗಿ ಇದಕ್ಕೆ ಏನು ಅಂತ ಇದಕ್ಕೆ ಪರಿಹಾರ ಕಂಡುಕೊಡ್ಬೋದು. ಇಲ್ಲಿ ರೋಡು ತುಂಬಾ ತೊಂದರೆ ಆಗಿದೆ. ಶಾಲೆ ಮಕ್ಕಳಿಗೆ ಮತ್ತೆ ಎಲ್ಲ ವಾಹನ ಚಾಲಕರಿಗೆಲ್ಲ ತುಂಬಾನೇ ತೊಂದರೆ ಆಗ್ತದೆ. ಎಲ್ಲಿ ನೋಡಿದ್ರು ಅಲ್ಲಿ ಹೊಂಡ, ಎಲ್ಲಿ ನೋಡಿದ್ರು ನೀರು ನಿಲ್ತದೆ. ಒಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಗ್ರಾಮೀಣ ಭಾಗದ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡುತ್ತಿದ್ರೂ ಅದರ ಸಮರ್ಪಕ ಬಳಕೆ ಮತ್ತು ಗುಣಮಟ್ಟದ ಕಾಮಗಾರಿಯಾಗದೆ ಜನರು ಸಂಕಷ್ಟದಲ್ಲೇ ದಿನ ಕಳೆಯುತ್ತಿದ್ದು, ಈ ಬಗ್ಗೆ ಜಿಲ್ಲಾಡಳಿತ, ತಾಲೂಕಾಡಳಿತ ಮತ್ತು ಸ್ಥಳೀಯ ಶಾಸಕರೂ ಸಹ ಗಮನ ಹರಿಸಿ ಇಂತಹ ಕಾಮಗಾರಿಗಳ ಬಗ್ಗೆ ನಿಗಾ ವಹಿಸಬೇಕಿದೆ ಎನ್ನುವ ಅಭಿಪ್ರಾಯ ಕೇಳಿಬಂದಿದೆ. ದಾಂಡೇಲಿ ಆಲೂರು ಗ್ರಾಮದಲ್ಲಿ ಅಮಾನವೀಯ ರೀತಿಯಲ್ಲಿ ಗೃಹ ಬಂಧನದಲ್ಲಿದ್ದು ನಂತರ ಸಮಾಜ ಸೇವಕರಿಂದ ರಕ್ಷಿಸಲ್ಪಟ್ಟು ಕಾರವಾರದ ಕ್ರಿಮ್ಸ್ನಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದ ಮಾನಸಿಕ ಅಸ್ವಸ್ಥನನ್ನ ಹೆಚ್ಚುವರಿ ಪೊಲೀಸ್ ವರಿಷ್ಠ ಕೃಷ್ಣಮೂರ್ತಿ, ದಾಂಡೇಲಿ ಡಿವೈಎಸ್ಪಿ ಶಿವಾನಂದ್ ಕಾರವಾರದ ಕ್ರಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿಸಿ ಆತನಿಂದ ವಿವರಗಳನ್ನು ಪಡೆದುಕೊಂಡರು. ಇದೇ ಸಂದರ್ಭದಲ್ಲಿ ಮಾನಸಿಕ ಅಸ್ವಸ್ಥನಿಗೆ ಚಿಕಿತ್ಸೆ ನೀಡುತ್ತಿದ್ದ ಮಾನಸಿಕ ತಜ್ಞ ವೈದ್ಯ ಡಾಕ್ಟರ್ ವಿಜಯರಾಜ್ ಬಳಿ ಕೂಡ ರೋಗಿಯ ಆರೋಗ್ಯದ ಬಗ್ಗೆ ವಿವರ ಪಡೆದುಕೊಂಡರು.
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥ ಹಾಗೂ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಹಾಗೂ ರೆಡ್ ಕ್ರಾಸ್ ಖಜಾಂಚಿ ರಾಮಾನಾಯ್ಕ್, ಸದಸ್ಯ ಬಾಬು ಶೇಖ್ ಅವರು ಪೊಲೀಸ್ ಹಾಗೂ ವಿವಿಧ ಇಲಾಖೆ ಅಧಿಕಾರಿಗಳ ನೆರವಿನೊಂದಿಗೆ ಮಾನಸಿಕ ಅಸ್ವಸ್ಥನನ್ನ ಗೃಹ ಬಂಧನದಿಂದ ಮುಕ್ತಗೊಳಿಸಿ ಮಂಗಳವಾರ ಜಿಲ್ಲಾಸ್ಪತ್ರೆಗೆ ದಾಖಲಿಸಿ ನೆರವಾಗಿದ್ರು. ಮಾನಸಿಕ ಅಸ್ವಸ್ಥನನ್ನ ಗೃಹ ಬಂಧನದಲ್ಲಿಟ್ಟ ಆತನ ಸಹೋದರನನ್ನ ವಿಚಾರಣೆ ನಡೆಸಿದ್ರು. ಈ ಸಂದರ್ಭದಲ್ಲಿ ಸಹೋದರ ಕೈ ಮುಗಿದು ತನಗೆ ಕಾನೂನಿನ ಅರಿವು ಇರಲಿಲ್ಲ, ಕಿರುಕುಳ ತಡೆಯಲಾರದೆ ಅನಿವಾರ್ಯವಾಗಿ ಹೀಗೆ ಮಾಡಬೇಕಾಯಿತು ಎಂದು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಿಪತ್ತು ನಿರ್ವಹಣಾ ಸಮಿತಿಯ ಜಿಲ್ಲಾ ಮುಖ್ಯಸ್ಥ ಹಾಗೂ ಜನಶಕ್ತಿ ವೇದಿಕೆ ಅಧ್ಯಕ್ಷ ಮಾಧವ್ ನಾಯಕ್ ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.